ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸಂಡೇ ಮಂಡೇ ವ್ಲಾಗ್. ಸಂಡೇ ನಾವು ಊರಿಗೆ ಹೊರಟಿದ್ವಿ. ಆನ್ ದಿ ವೇ ಹೋಗ್ತಾ ಬ್ರೇಕ್ಫಾಸ್ಟ್ ತಿನ್ಕೊಂಡು ಊರಿಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸಿ ವಾಪಸ್ ಮನೆಗೆ ಬಂದು ಮಂಡೇ ಆಗಿದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಅಡುಗೆ ತಿಂಡಿ ಎಲ್ಲ ಒಟ್ಟಿಗೆ ಮುಗಿಸಿ ಅಡುಗೆಗೆ ಬೆಳ್ಳಿ ಬೀನ್ಸ್ ತೊಗೊಬಂದಿದ್ದೆ, ತರಕಾರಿ ಸಾಂಬಾರು ಮಾಡಿದ್ದೆ. ಹಾಗೆ ತಿಂಡಿಗೆ ನಾನು ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ. ಕ್ವಿಕ್ ಸಾಂಬಾರು ಆಗಿದ ತಕ್ಷಣ ನಾನು ಅಕ್ಕಿ ರೊಟ್ಟಿಗೆ ರಾತ್ರಿ ಅನ್ನ ಮೆಕ್ಕಿತ್ತು. ಅನ್ನಕ್ಕೆ ಅಕ್ಕಿ ಹಿಟ್ಟು ಕಲಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಈ ಥರ ಚೆನ್ನಾಗಿ ನಾದ್ಕೊಂಡು ರೊಟ್ಟಿನ ಎಷ್ಟು ಅಗಲ ಬೇಕಾದ್ರೆ ಅಗಲ ತೆಗ್ಬೋದು. ಕ್ವಿಕ್ಕಾಗಿ ರೊಟ್ಟಿ ಮಾಡಿ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದೆ. ಅದಾಗಿದ ತಕ್ಷಣ ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಮಾಡಿ ನಾಳೆ ತಂಬಿಟ್ಟು ಮಾಡೋದಕ್ಕೆ ಅಕ್ಕಿ ನೆನಾಕಿದ್ದೆ. ಹಾಗೆ ಕೋಸಂಬರಿ ಮಾಡೋದಕ್ಕೆ ಹೆಸರು ಕಾಳನ್ನು ಕೂಡ ನೆನಾಕಿದ್ದೆ. ಮಂಗಳಗೌರಿ ವ್ರತ ಮಾಡೋದಕ್ಕೆ ಹಸಿ ಅಕ್ಕಿ ತಂಬಿಟ್ಟು ಮಾಡೋದಕ್ಕೆ ಅಕ್ಕಿನ ಸ್ಟ್ರೈನರ್ ಹಾಕಿ ನೀರೆಲ್ಲ ತೆಗೆದು ಸ್ವಲ್ಪ ಒದ್ದೆ ಬಟ್ಟೆ ಮೇಲೆ ಹಾಕಿದ್ರೆ ಸ್ವಲ್ಪ ತೇವಾಂಶ ಇರುವಾಗ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಅದಕ್ಕೆ ಬೆಲ್ಲ ಹಾಕಿ ಏಲಕ್ಕಿಯಾಗಿ ರುಬ್ಕೊಂಡು ಚಿಗ್ಲಿ ಬದಲು ನಾನು ಅದಕ್ಕೆ ಎಳ್ಳು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಿತ್ಕೆ ಅಥವಾ ಕಾಯಿ ತುರಿ ಹಾಕಿ ಉಂಡೆ ಹಾಕಿ ಕಟ್ಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೈವೇದ್ಯಕ್ಕೆ ಇದು ರೆಡಿ ಮಾಡ್ಕೊಂಡು ನಾಳೆ ಪೂಜೆ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಹಾಗೆ ಕಂಪ್ಲೀಟ್ ವಿಡಿಯೋನು ಕೂಡ ಅಪ್ಲೋಡ್